ಕರ್ನಾಟಕದ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮಸೂದೆ ಒಪ್ಪಿಗೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ನಿರಾಕರಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯಪಾಲರು ಮಸೂದೆಯನ್ನ ರಾಷ್ಟ್ರಪತಿ ಅಂಗಳಕ್ಕೆ ಕಳಿಸಿದ್ದಾರೆ. ದ್ವೇಷ ಭಾಷಣ ಹಾನಿಕಾರಕವಾದರೂ ಅದನ್ನು ತಡೆಯುವ ಹೆಸರಲ್ಲಿ ನಾಗರಿಕರ ಹಕ್ಕುಗಳ ಹರಣ ಸೂಕ್ತವಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆ ಅಂಗೀಕಾರಗೊಂಡಿತ್ತು. ಇಂದು ಚಿಕ್ಕಬಳ್ಳಾಪುರದಲ್ಲಿ ಚಿಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿದೆ. ಈ ವೇಳೆ ಮತದಾರರನ್ನ ಸೆಳೆಯಲು ಬೆಳ್ಳಿ ಹಣದ ಆಮಿಷ ನೀಡಲಾಗಿದೆ. ಕೈವಾರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕಡೆಯವರಿಂದ ಹಣ ಮತ್ತು ಬೆಳ್ಳಿ ಹಂಚಿಕೆ ಆರೋಪ ಬಂದಿದೆ. ಒಂದು ಮತಕ್ಕೆ 2 ಲಕ್ಷ ರೂಪಾಯಿ ಹಣ ನೀಡಲಾಗಿದೆ ಎನ್ನಲಾಗಿದ್ದು, ಮತದಾರರಿಗೆ ಹಣ ಕೊಡ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. ಪ್ರತಿಷ್ಠಿತ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ಉಪಾಧ್ಯಕ್ಷರಾಗಿ ದಿನೇಶ್ ಹೊಸೂರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೇ ಮೊದಲ ಬಾರಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಸಿಟಿ ರವಿ ಆಯ್ಕೆಯಾಗಿದ್ದು, ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಕಾಂಗ್ರೆಸ್ ಶಾಸಕ ಕಡೂರಿನ ಕೆಎಸ್ ಆನಂದ್ಗೆ ಮುಖಭಂಗ ಆಗಿದೆ. ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆಯಲ್ಲಿ ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಅಕ್ರಮ ಮದ್ಯ ಸಾಗಾಟ ಮಾಡ್ತಾ ಇದ್ದವರನ್ನ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಬಂಧನ ಮಾಡಿದ್ದಾರೆ. ಲಾರಿಯಲ್ಲಿ ಕಸದ ಹಿಂದೆ ಲಕ್ಷ ಮೌಲ್ಯದ ಮದ್ಯ ಇಟ್ಟು ಅಕ್ರಮವಾಗಿ ಸಾಗಿಸಲಾಗ್ತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ 900 ಬಾಕ್ಸ್ ಅಕ್ರಮ ಮದ್ಯ ಜಪ್ತಿ ಮಾಡಿದ್ದಾರೆ. ಹಾಸನದಲ್ಲಿ ನಟ ಯಶ್ ತಾಯಿ ಪುಷ್ಪ ಅವರ ಸೈಟ್ ಜರಾಪಟಿ ಸದ್ಯಕ್ಕೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಕಾಂಪೌಂಡ್ ನಿರ್ಮಾಣಕ್ಕೆ ಪುಷ್ಪ ಮುಂದಾಗಿದ್ದು, ಸೈಟ್ ನಮ್ಮದು ಅಂತ ಜಿಪಿಯ ಹೋಲ್ಡರ್ ದೇವರಾಜ್ ಒಡೆದು ಹಾಕಿದ್ರು. ಆದರೆ ಈಗ ಅದೇ ಜಾಗಕ್ಕೆ ಬಂದು ದೇವರಾಜ್ ಹಾಕಿದ್ದ ತಂತಿ ಬೇಲಿ ತೆರವುಗೊಳಿಸಿದ್ದಾರೆ. ಈ ವೇಳೆ ದೇವರಾಜ್ ಸ್ಥಳಕ್ಕೆ ಬಂದಿದ್ದು ಭಾರಿ ಹೈ ಡ್ರಾಮಾ ಮತ್ತೆ ನಡೆದಿದೆ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹಣ ಮಾಲೀಕ ಎನ್ನಲಾದ ಬಿಲ್ಡರ್ ಕಿಶೋರ್ ಸಾವಳೆ ಎಸ್ಐಟಿ ಎದುರು ಹಾಜರಾಗಿದ್ದಾರೆ. ಸಾವಳೆಯನ್ನ ವಶಕ್ಕೆ ಪಡೆದುಕೊಂಡಿರುವ ತನಿಖಾ ತಂಡ ವಿಚಾರಣೆಗೆ ಒಳಪಡಿಸಿದೆ. ಈ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಸದ್ಯಕ್ಕೆ 8ಕ್ಕೆ ಏರಿಕೆ ಆಗಿದೆ. ಟಿಡಿಪಿ ನಾಯಕ ನಾರಾ ಲೋಕೇಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಪಟ್ಟಂಗೆ ವೈಎಸ್ಆರ್ಪಿ ಮಾಜಿ ಸಚಿವ ಜೋಗಿ ರಮೇಶ್ ಅವರನ್ನು ಬಂಧಿಸಲಾಗಿದೆ. ಈ ಬೆನ್ನಲ್ಲೇ ಕೆರಳಿದ ನೂರಾರು ಟಿಡಿಪಿ ಕಾರ್ಯಕರ್ತರು ರಂಗಾರೆಡ್ಡಿ ಜಿಲ್ಲೆಯ ಇಬ್ರಾಹಿಂ ಪಟ್ಟಣದಲ್ಲಿರುವ ಜೋಗಿ ಮನೆಗೆ ಬೆಂಕಿ ಇಟ್ಟಿದ್ದಾರೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬಾಲಿವುಡ್ನ ಖ್ಯಾತ ನಿರ್ದೇಶಕ ರೋಹಿತ್ ಶೆಟ್ಟಿ ಅವರ ಮನೆ ಮೇಲೆ ಗುಂಡಿನ ದಾಳಿ ನಡೆದಿದೆ. ನಿನ್ನೆ ರಾತ್ರಿ ಮುಂಬೈನ ಜುಹೂನಲ್ಲಿರುವ ರೋಹಿತ್ ಶೆಟ್ಟಿ ನಿವಾಸದ ಮೇಲೆ ಫೈರಿಂಗ್ ಆಗಿದ್ದು, ಗುಂಡಿನ ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಒಟ್ಟು 4 ಸುತ್ತು ಗುಂಡು ಹಾರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದು ತನಿಖೆ ನಡೆಸ್ತಾ ಇದ್ದಾರೆ. ರೋಹಿತ್ ಶೆಟ್ಟಿ ನಿವಾಸಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಬಲೂಚಿಸ್ತಾನದಲ್ಲಿ ಆಪರೇಷನ್ ಹೆರೋಫ್ 2.0 ಶುರುವಾಗಿದೆ. ಬಲೂಚ್ ಬಂಡುಕೋರರು ನಡೆಸಿದ ದಾಳಿಯಲ್ಲಿ 92ಕ್ಕೂ ಅಧಿಕ ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿದೆ. ಈ ದಾಳಿಯಲ್ಲಿ ಪಾಕಿಸ್ತಾನಿ ಉಗ್ರರು, ಪೊಲೀಸ್ ಸಿಬ್ಬಂದಿ, ಗುಪ್ತಚರ ಸಂಸ್ಥೆಗಳು ಮತ್ತು ಭಯೋತ್ಪಾದನಾ ನಿಗ್ರಹ ಘಟಕಗಳ ಸದಸ್ಯರು ಸಾವನ್ನಪ್ಪಿದ್ದಾರೆ ಅಂತ ತಿಳಿಸಿದೆ. ಬಲೂಚಿಸ್ತಾನದಲ್ಲಿ ಅಶಾಂತಿ ಸೃಷ್ಟಿಸುವ ಪ್ರಯತ್ನಗಳಲ್ಲಿ ಭಾರತದ ಭಾಗಿಯಾಗಿದೆ ಅಂತ ಪಾಕಿಸ್ತಾನ ಆರೋಪಿಸಿದೆ. ಈ ಆರೋಪವನ್ನು ತಿರಸ್ಕರಿಸುವ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಆಂತರಿಕ ವೈಫಲ್ಯಗಳಿಂದ ಗಮನವನ್ನ ಬೇರೆಡೆಗೆ ಸೆಳೆಯಲು ಪಾಕ್ ಕುತಂತ್ರ ಅಂತ ಭಾರತ ಹೇಳಿಕೊಂಡಿದೆ. ಇರಾನ್ ಬದಲಾಗಿ ಭಾರತ ವೆನೆಜುವೆಲಾದಿಂದ ತೈಲ ಖರೀದಿಸಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಭಾರತ ವೆನೆಜುವೆಲಾದಿಂದ ತೈಲ ಖರೀದಿಸಲು ಒಪ್ಪಿಕೊಂಡಿರುವುದು ಉತ್ತಮ ನಡೆ. ಚೀನಾ ಕೂಡ ಇದನ್ನು ಒಪ್ಪಿಕೊಂಡಿದೆ. ಚೀನಾ ಮತ್ತು ಭಾರತದ ನಡೆ ಸ್ವಾಗತಾರ್ಹ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ರಷ್ಯಾ ಯುಕ್ರೇನ್ ನಿಯೋಗಗಳ ನಡುವಿನ ಮತ್ತೊಂದು ಸುತ್ತಿನ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಫೆಬ್ರವರಿ 4 ಮತ್ತು 5ಕ್ಕೆ ರಷ್ಯಾ ಯುಕ್ರೇನ್ ಮಧ್ಯೆ ಅಬುದಾಬಿಯಲ್ಲಿ ಮಾತುಕತೆ ನಡೆಯಲಿದೆ. ಈ ಅರ್ಥಪೂರ್ಣ ಮಾತುಕತೆಗೆ ಉಕ್ರೇನ್ ಸಿದ್ಧವಾಗಿದೆ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ದಾರೆ. ಕಂಡು ಕೇಳರಿಯದ ಪ್ರವಾಹಕ್ಕೆ ಚಿಲಿ ತತ್ತರಿಸಿ ಹೋಗಿದೆ. ಸ್ಯಾಂಟಿಯಾಗೋದಲ್ಲಿ ಭೀಕರ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕಾರುಗಳು ತರಗೆಲೆಗಳಂತೆ ಕೊಚ್ಚಿ ಹೋಗ್ತಾ ಇವೆ. ಸಾವಿರಾರು ಜನರನ್ನ ಸ್ಥಳಾಂತರ ಮಾಡಲಾಗಿದ್ದು, ರಸ್ತೆಗಳು ನದಿಗಳಂತೆ ಮಾರ್ಪಾಡಾಗಿದ್ದಾವೆ.
ಫೆಬ್ರವರಿ 7ರಿಂದ ಆರಂಭವಾಗಲಿರೋ ಟಿ20 ವಿಶ್ವಕಪ್ನಲ್ಲಿ ಭಾಗವಹಿಸಲು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಒಪ್ಪಿಗೆ ಸೂಚಿಸಿದೆ. ಆದರೆ ಫೆಬ್ರವರಿ 15ರಂದು ಭಾರತದ ವಿರುದ್ಧ ನಿಗದಿಯಾಗಿರುವ ಪಂದ್ಯದಲ್ಲಿ ಆಟವಾಡಲ್ಲ ಅಂತ ಪಿಸಿಬಿ ಹೇಳಿದೆ. ಮೂರನೇ ಅವಧಿಯ ಮೋದಿ ಸರ್ಕಾರದ ಬಜೆಟ್ ಮಂಡನೆ ಆಗಿದೆ. ಒಟ್ಟು 53,47,000 ಕೋಟಿ ಗಾತ್ರದ ಲೆಕ್ಕವನ್ನ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಈ ವರ್ಷ 17 ಲಕ್ಷ ಕೋಟಿ ಸಾಲ ಮಾಡಲಿದ್ದು ಮುಂದಿನ 5 ವರ್ಷದಲ್ಲಿ ದೇಶದ ಸಾಲವನ್ನ 50% ಇಳಿಸೋ ಘೋಷಣೆಯನ್ನೂ ಮಾಡಿದ್ರು. ಈ ವರ್ಷ ಜನಪ್ರಿಯ ಘೋಷಣೆಗಳನ್ನ ಮಾಡದಿದ್ರು 2047ರ ವಿಕಸಿತ ಭಾರತದ ಆಯವ್ಯಯವನ್ನ ಕೇಂದ್ರ ಸರ್ಕಾರ ಈಗ ಜನರ ಮುಂದಿಟ್ಟಿದೆ. $40,000 crores to capitalize on this momentum. I propose to launch the Mahatma Gandhi Gram Swaraj Initiative 1.0 expanded India's semiconductor sector capability. High value agriculture. We will support a dedicated program to enhance farmer incomes and in bringing value addition by engaging youth. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಾರಿಗೆ ಬಜೆಟ್ ಮಂಡಿಸಿದ್ದಾರೆ. ಈ ಬಾರಿ ಜನಪ್ರಿಯ ಘೋಷಣೆಗಳಿಗೆ ಆದ್ಯತೆ ಕೊಡದೆ ಜನಪರ ಯೋಜನೆಗಳಿಗಷ್ಟೇ ಆದ್ಯತೆ ನೀಡಲಾಗಿದೆ. ದೂರದೃಷ್ಟಿಯ ಲೆಕ್ಕ ಹಾಕಿದ ಮೋದಿ ಹಾಗೂ ನಿರ್ಮಲಾ ಸೀತಾರಾಮನ್ ಸೆಮಿಕಂಡಕ್ಟರ್, ರೇರ್ ಅರ್ತ್ ಮಿನರಲ್ಸ್, ಪ್ರವಾಸೋದ್ಯಮ, ಆರೋಗ್ಯ, ಹೂಡಿಕೆಗೆ ಒತ್ತು ನೀಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಜೆಟ್ನ ಹೈಲೈಟ್ಸ್ ಹೀಗಿದೆ. ಬಯೋಫಾರ್ಮಾ ಹಬ್ಗೆ 10,000 ಕೋಟಿ ಘೋಷಿಸಲಾಗಿದೆ. ದೇಶದಲ್ಲಿ ಹೊಸದಾಗಿ 3 ಫಾರ್ಮಾ ಕಾಲೇಜುಗಳ ಘೋಷಣೆಯಾಗಿದೆ. ಸೆಮಿಕಂಡಕ್ಟರ್ ವಲಯಕ್ಕೆ 40,000 ಕೋಟಿ, ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ 10,000 ಕೋಟಿ ಘೋಷಿಸಲಾಗಿದೆ. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಯೋಜನೆ ಮೂಲಕ ಗ್ರಾಮೀಣಾಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ 2,000 ಕೋಟಿ, ಆತ್ಮನಿರ್ಭರ್ ಭಾರತಕ್ಕಾಗಿ 2,000 ಕೋಟಿ ನೀಡಲಾಗಿದೆ. ಎಂಎಸ್ಎಂಇಗಳ ಉತ್ತೇಜಿಸುವ ಹಲವು ಯೋಜನೆಗಳು ಬಜೆಟ್ನಲ್ಲಿವೆ. ದೇಶದ ಭವಿಷ್ಯದ ಚಾಂಪಿಯನ್ಗಳಿಗಾಗಿ 10,000 ಕೋಟಿ, ಜಾಮ್ನಗರದಲ್ಲಿ WHO ಕೇಂದ್ರ ಸ್ಥಾಪನೆ, ಪ್ರತಿ ಜಿಲ್ಲೆಯಲ್ಲೂ ಬಾಲಕಿಯರ ಹಾಸ್ಟೆಲ್, ಕ್ರೀಡಾಪಟುಗಳಿಗೆ ಖೇಲೋ ಇಂಡಿಯಾ ಮಿಷನ್, ಗೋಡಂಬಿ, ತೆಂಗು, ಕೋಕೋ ಅಭಿವೃದ್ಧಿ ಯೋಜನೆಗಳ ಪ್ರಸ್ತಾಪವಾಗಿದೆ. ಅತ್ಯಾಧುನಿಕ ಎಐ ಮೂಲಕ ಕೃಷಿ ವಲಯ ಉನ್ನತೀಕರಣಕ್ಕೆ ಆದ್ಯತೆ ಇದೆ. ಗ್ರಾಮೀಣ ಮಹಿಳಾ ಉದ್ಯಮಿಗಳಿಗೆ ಶಿ-ಮಾರ್ಟ್ ಘೋಷಿಸಲಾಗಿದೆ. ಕ್ಯಾನ್ಸರ್ ಸಂಬಂಧಿತ 17 ಔಷಧಿಗಳ ಮೇಲೆ ರಿಯಾಯಿತಿ ಇದೆ. ದೇಶದಲ್ಲಿ 3 ಹೊಸ ಏಮ್ಸ್, 7 ರೈಲು ಕಾರಿಡಾರ್ಸ್ ಯೋಜನೆಯನ್ನ ಪ್ರಸ್ತಾಪಿಸಲಾಗಿದೆ. ಒಡಿಶಾ, ಕೇರಳ, ಛತ್ತೀಸ್ಗಢದಲ್ಲಿ ಗಣಿಗಾರಿಕೆ ಕಾರಿಡಾರ್ ಪ್ರಸ್ತಾಪ ಮಾಡಲಾಗಿದೆ. India's animation, visual effects, gaming and comics sector, AVGC sector, is a growing industry projected to require 2 million professionals by 2030. ಆದಾಯ ತೆರಿಗೆ ಯಥಾಸ್ಥಿತಿ, ಐಟಿ ರಿಟರ್ನ್ಸ್ ಸಲ್ಲಿಕೆಗೆ ಅವಕಾಶ. ಬಜೆಟ್ ಅನ್ನುತ್ತಲೇ ಎಲ್ಲರ ದೃಷ್ಟಿ ಬೀಳುವುದು ಆದಾಯ ತೆರಿಗೆ ಲೆಕ್ಕಾಚಾರದ ಮೇಲೆ. ಈ ಬಾರಿ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ಕಳೆದ ವರ್ಷದ ತೆರಿಗೆಯನ್ನೇ ಯಥಾವತ್ ಇಡಲಾಗಿದೆ. I propose to extend time available for revising returns from 31st December to up to 31st March with the payment of a nominal fee. I also propose to stagger the timeline for filing of tax returns. Individuals with ITR 1 and ITR 2 returns will continue to file till 31st July, and non-audit business cases or trusts are proposed to be allowed time till 31st August. ಕೇಂದ್ರದ ಬಜೆಟ್ನಿಂದಾಗಿ ಹಲವು ವಸ್ತುಗಳು ದುಬಾರಿಯಾಗಲಿವೆ. ಮದ್ಯ, ಗುಟ್ಕಾ, ಸಿಗರೇಟು, ತಂಬಾಕು ಸೇರಿದಂತೆ ಆಮದು ಯಂತ್ರೋಪಕರಣಗಳು, ಕಲ್ಲಿದ್ದಲು, ಆಮದು ಪ್ಲಾಸ್ಟಿಕ್ ವಸ್ತುಗಳು, ಟೆಲಿಕಾಂ ಉಪಕರಣಗಳು ದುಬಾರಿಯಾಗಲಿವೆ. ಹಾಗೆ ಲೆದರ್ ಶೂ, ಸೆಣಬು, 17 ಬಗೆಯ ಕ್ಯಾನ್ಸರ್ ಔಷಧಿಗಳು, ಮಧುಮೇಹ ಔಷಧ, ಕ್ರೀಡಾ ಉಪಕರಣಗಳು, ಮೈಕ್ರೋವೇವ್ ಓವನ್ಗಳು, ಸೌರ ಫಲಕಗಳು, ಇವಿ ಬ್ಯಾಟರಿಗಳು, ಸ್ಮಾರ್ಟ್ಫೋನ್ಗಳು ಹಾಗೂ ಸೋಲಾರ್ ಬಿಡಿಭಾಗಗಳು ಅಗ್ಗವಾಗಲಿವೆ. ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ಉತ್ತಮ ಆಡಳಿತ, ಅಭಿವೃದ್ಧಿಗೆ ಪೂರಕ, ಸಮಾಜಮುಖಿ ಬಜೆಟ್ ಎಂದು ಬಣ್ಣಿಸಿದ್ದಾರೆ. साथियों, इस बजट में मेक इन इंडिया और आत्मनिर्भर भारत अभियान को नई रफ्तार के लिए महत्वाकांक्षी रोड मैप प्रस्तुत किया गया है.
फास्टेस्ट ग्रोइंग इकोनॉमी बनकर ही संतुष्ट नहीं है। हम जल्द से जल्द दुनिया की तीसरी सबसे बड़ी अर्थव्यवस्था बनना चाहते हैं। ರಾಜ್ಯ ಬಿಜೆಪಿ ನಾಯಕರು ಸಹಜವಾಗೇ ನಿರ್ಮಲಾ ಬಜೆಟ್ ಅನ್ನು ಸ್ವಾಗತಿಸಿದ್ದಾರೆ. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಒಳಗೊಂಡಂತೆ ಬಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ. ಜನಹಿತದ ಬಜೆಟ್, ಜನಪ್ರಿಯತೆಗಿಂತ ಜನಹಿತದ ಬಜೆಟ್ ಇದು. ಜನರ ಬದುಕಿನ ದಿನನಿತ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಇದೊಂದು ಮುಂದಿನ 25 ವರ್ಷಗಳ ಕಾಲ ಮತ್ತು 2047ಕ್ಕೆ ಭಾರತ ಸ್ವತಂತ್ರ ಆಗುವ ಸಮಯದಲ್ಲಿ ಭಾರತ ಅದರ ಫ್ಯೂಚರು ಹೇಗಿರಬೇಕು ಅನ್ನುವಂತಹ ದೃಷ್ಟಿಯಿಂದ ಕೂಡಿದಂತ ಭವಿಷ್ಯದ ದೃಷ್ಟಿಕೋನವನ್ನು ಅತ್ಯಂತ ವಿಸ್ತಾರವಾಗಿ ಗಮನಿಸಿ ಅದನ್ನ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ವಿಜುವಲೈಸ್ ಮಾಡಿರುವಂತಹ ಒಂದು ಬಜೆಟ್. ಒಟ್ಟಾರೆ ಮೋದಿ ಸರ್ಕಾರದ ಇವತ್ತಿನ ಬಜೆಟ್ ಜನರಿಗೆ ಲಾಭದಾಯಕ ಆಗಿಲ್ಲ. ಆದರೆ ಭವಿಷ್ಯದ ಭಾರತಕ್ಕೆ ದೂರದೃಷ್ಟಿಯ ಬಜೆಟ್ ಅಂತ ಬಿಜೆಪಿ ನಾಯಕರು ಹೇಳಿಕೊಂಡಿದ್ದಾರೆ. Global brands by 20. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೋದಿ ಸರ್ಕಾರದ ಆಯವ್ಯಯವನ್ನ ಬಿಜೆಪಿಯವರು ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಸಹಜವಾಗಿ. ಆದರೆ ಕರ್ನಾಟಕಕ್ಕೆ ಏನು ಸಿಕ್ಕಿಲ್ಲ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡಾಗಿದ್ದಾರೆ. ಕೇರಳದ ಪ್ರಕೃತಿ ಸಂಪತ್ತು ದೋಚುವ ಹುನ್ನಾರ ಅಂತ ಪಿಣರಾಯಿ, ದೇಶಕ್ಕೆ ಮಾರಕ ಬಜೆಟ್ ಅಂತ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ. ಖರ್ಗೆ, ರಾಹುಲ್ ಗಾಂಧಿ ಸೇರಿ ಪ್ರತಿಪಕ್ಷ ನಾಯಕರೆಲ್ಲ ಬಜೆಟ್ ಬಗ್ಗೆ ಟೀಕೆ ಮಾಡಿದ್ದಾರೆ. India's semiconductor mission. 1.0 ಕೇರಳದ ಮಿನರಲ್ಸ್ ದೋಚುವ ಹುನ್ನಾರ, ಬಿಜೆಪಿಯೇತರ ರಾಜ್ಯಗಳಿಗೆ ಅನ್ಯಾಯ. ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಸಹಜವಾಗೇ ಪ್ರತಿಪಕ್ಷಗಳು ಕಟುವಾಗೇ ಟೀಕಿಸಿವೆ. ಕೇರಳದಲ್ಲಿ ಗಣಿಗಾರಿಕೆ ಕಾರಿಡಾರ್ ಸ್ಥಾಪನೆ ಮೂಲಕ ಕೇರಳದಲ್ಲಿರುವ ಮಿನರಲ್ಸ್ ದೋಚುವ ಹುನ್ನಾರ ಎಂದಿದ್ದಾರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್. ಕೇಂದ್ರದ ನಿರ್ಧಾರಗಳು ಭಯಾನಕ, ದೇಶಕ್ಕೆ ಮಾರಕ, ಅಪರೂಪದ ಮಿನರಲ್ಗಳನ್ನು ದೋಚುವ ಹುನ್ನಾರ, ಖಾಸಗಿ ಉದ್ಯಮಿಗಳನ್ನ ಇನ್ನಷ್ಟು ಶ್ರೀಮಂತಗೊಳಿಸುವ ಸಂಚು, ಪರಿಸರ ಕಾನೂನುಗಳನ್ನೇ ಬದಿಗೊತ್ತಿ ಗಣಿಗಾರಿಕೆಗೆ ಆಸ್ಪದ ನೀಡಲಾಗ್ತಿದೆ. They have not given a single paisa to Bengal. Only one tax is there, GST. They are taking away our money and saying big talk. They are giving us money. It is our money. Now only one tax is there. What they are collecting from Bengal, they are not giving our food funds. Will get about more than 2 lakh crores. ಕೇಂದ್ರದ ಬಜೆಟ್ ಅನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಕಟುವಾಗೇ ಟೀಕಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ರಾಹುಲ್ ಗಾಂಧಿ, ಯುವಕರಿಗೆ ಕೆಲಸ ಇಲ್ಲದೆ ಬೀದಿಗೆ ಬಿದ್ದಿದ್ದಾರೆ, ಉತ್ಪಾದನಾ ಪ್ರಮಾಣ ಕುಸಿದಿದೆ, ಹೂಡಿಕೆದಾರರು ದೇಶ ಬಿಟ್ಟು ಹೋಗ್ತಿದ್ದಾರೆ, ಸಾಮಾನ್ಯ ಜನರ ಉಳಿತಾಯಕ್ಕೂ ಕತ್ತರಿ ಬಿದ್ದಿದೆ, ರೈತರು ಕಂಗಾಲಾಗಿದ್ದಾರೆ, ಜಾಗತಿಕ ಮಟ್ಟದಲ್ಲಿ ದೇಶದ ಮಾನ ಹರಾಜಾಗಿದೆ. ಇದೆಲ್ಲವನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷಿಸಿದೆ. ನಿರ್ಮಲಾ ಸೀತಾರಾಮನ್ ಅವರೇನು ಬಜೆಟ್ ಮಂಡಿಸಿದ್ದಾರೆ, ಇದರಲ್ಲಿ ಯಾವುದೇ ಹೊಸ ಯೋಜನೆಗಳಿಲ್ಲ. ಬಡವರಿಗಾಗಿ, ವಿಶೇಷವಾಗಿ ಯುವಕರಿಗೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮತ್ತು ಈ ಇನ್ಫ್ಲೇಷನ್ ಬಗ್ಗೆ ಅವರು ಏನೂ ವಿಚಾರಗಳನ್ನು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿಲ್ಲ. ಹಳೆ ಕಥೆನೇ ಹೇಳ್ಕೊಂಡು ಹೋಗ್ತಾರೆ ಮತ್ತು ಹಳೆ ಕಥೆಯಲ್ಲಿ ಅವರೇನು ಯಶಸ್ವಿ ಆಗಿಲ್ಲ, ಮುಂದೂ ಕೂಡ ಯಶಸ್ವಿ ಆಗೋದಿಲ್ಲ. ಈ ದೇಶದ ಜನತೆಗೆ ಮೋದಿಯವರು ಭಾಷಣ ಮಾಡಿ 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 ಮೋಸ ಮಾಡ್ತಾ ಇದ್ದಾರೆ. ನಿರ್ಮಲಾ ಬಜೆಟ್ ಬಗ್ಗೆ ರಾಜ್ಯ ಕಾಂಗ್ರೆಸ್ ಕೂಡ ಕುಟುಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಟೀಕಿಸಿದೆ. ಸಾಕು ಕೇಂದ್ರದ ಅನ್ಯಾಯ, ಬೇಕು ಕರ್ನಾಟಕಕ್ಕೆ ನ್ಯಾಯ, ಕರ್ನಾಟಕಕ್ಕೆ ವಿಶೇಷ ಯೋಜನೆಗಳಿಲ್ಲ, ಕೇಂದ್ರ ಯೋಜನೆಗಳಿಗೆ ಪೂರಕ ಅನುದಾನವಿಲ್ಲ, ತೆರಿಗೆ ಹಂಚಿಕೆಯಲ್ಲಿ ನ್ಯಾಯವಿಲ್ಲ. ಇದು ಕಳೆದ ಕೆಲವು ವರ್ಷಗಳಿಂದ ಕರ್ನಾಟಕದ ಪಾಲಿನ ಕೇಂದ್ರ ಬಜೆಟ್ಟಿನ ಚಿತ್ರಣವಾಗಿದೆ.
ಈ ಬಾರಿ ಬಜೆಟ್ನಲ್ಲಿ ನಮಗೆ ನ್ಯಾಯಯುತ ಪಾಲು ಬೇಕೇ ಬೇಕು. ನಾವು ಕೇಳುತ್ತಿರುವುದು ನಮ್ಮ ಹಕ್ಕನ್ನೇ ಹೊರತು ಭಿಕ್ಷೆಯನ್ನಲ್ಲ ಎಂದು ಪೋಸ್ಟ್ ಮಾಡಿದೆ. ಹಾಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಕೇಂದ್ರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಚೊಂಬು ಕೊಟ್ಟಿದೆ, ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೇನೂ ಕೊಟ್ಟಿಲ್ಲ ಎಂದಿದ್ದಾರೆ. ಕರ್ನಾಟಕಕ್ಕೆ ಏನೇನೂ ಕೊಟ್ಟಿಲ್ಲ, ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟು ಚೊಂಬು. 53 ಲಕ್ಷ ಕೋಟಿ ರೂಪಾಯಿ .5 ಏನ್ ಮಾಡಿದ್ದಾರೆ, ಇದರಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಏನು ಪಾಲು ಕೊಡಬೇಕಾಗಿತ್ತೋ ಅದಿಲ್ಲ. ಎಲ್ಲ ಬರೀ ಬೇರೆ ರಾಜ್ಯಕ್ಕೆ, ಚುನಾವಣೆಗೆ ಸಂಬಂಧಪಟ್ಟಂತ ರಾಜ್ಯಗಳಲ್ಲಿ ಅನುಕೂಲ ಆಗಲಿ ಅಂತೇಳಿ ಚುನಾವಣಾ ಬಜೆಟ್ ಘೋಷಣೆ ಮಾಡಿದಾಗೆ ಮಾಡಿದ್ದಾರೆ. ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಈ ಬಿಜೆಪಿ ಎಂಪಿಗಳು ಮತ್ತು ಕೇಂದ್ರ ರಾಜ್ಯದ ಮಂತ್ರಿಗಳೆಲ್ಲ ಸ್ವಾಭಿಮಾನ ಇದ್ರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡೋದು ಮೇಲು. ಫೇಕ್ ಬಗ್ಗೆ, ಆಮೇಲೆ ಆರೆಂಜ್ ಎಕಾನಮಿ ಅಂತ ಎಲ್ಲ ದೊಡ್ಡದಾಗಿ ಮಾತಾಡಿದ್ದಾರೆ. ಬಟ್ ಸ್ಪೆಸಿಫಿಕ್ ಆಗಿ ಕರ್ನಾಟಕ ವಿಚ್ ಇಸ್ ಡೂಯಿಂಗ್ ಸೋ ವೆಲ್ ನ, ಅಲ್ಲಿಗೆ ಸ್ಪೆಷಲ್ ಗ್ರಾಂಟ್ಸ್ ಅಂತ ಏನು ಬಂದಿಲ್ಲ ಅಂತ ನಮ್ಗೆ ಫೈನಾನ್ಸ್ ಕಮಿಷನ್ ಏನ್ ನಮಗೆ ಮಲ್ತಾಯಿ ಧೋರಣೆ ಅಂತಾನೆ ಹೇಳ್ತಾ ಇದೀವಿ. ಸೊ ಅದರ ಭರ್ಪಾಯಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೂಡ ಓದ್ತಾ ಇದೀವಿ. ಇನ್ನ ನಮ್ಮ ಏನು 50% ಶೇರ್ ಮಾಡಿ ಅಂತ ಹೇಳ್ತಾ ಇದೀವಿ, ಅದು ಕೇವಲ 41% ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಆತಂಕ ಇದೆ. ಬಜೆಟ್ ಮಂಡನೆಯಾಯಿತು, ಇನ್ನೇನಿದ್ರೂ ಬಜೆಟ್ ಮೇಲಿನ ಚರ್ಚೆಗಳಷ್ಟೇ ಉಳಿದಿರೋದು. ನಾಳೆ ಅಥವಾ ನಾಡಿದ್ದು ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಜೆಟ್ ಬಗ್ಗೆ ಮಾತನಾಡಲಿದ್ದಾರೆ. ಬಜೆಟ್ನ ಯಾವ ಯಾವ ಅಂಶಗಳು ದೇಶಕ್ಕೆ ಹೇಗೆಲ್ಲ ಮಾರಕ ಅನ್ನೋದು ಬಯಲಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆದಾಯ ತೆರಿಗೆ ಇಲಾಖೆಯವರ ದಾಳಿ ವೇಳೆ ಕಾನ್ಫಿಡೆಂಟ್ ಸಮೂಹ ಸಂಸ್ಥೆಗಳ ಮಾಲೀಕ ಸಿಜೆ ರಾಯ್ ಇವತ್ತು ಕ್ರೈಸ್ತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನಡೆಯಿತು. ಸಿಜೆ ರಾಯ್ ಅಂತ್ಯಕ್ರಿಯೆ ಬೆನ್ನಲ್ಲೇ ಎಸ್ಐಟಿ ಟೀಮ್ ಐಟಿ ಅಧಿಕಾರಿಗಳನ್ನು ವಿಚಾರಣೆಗೊಳಪಡಿಸಿದೆ. ಇನ್ನೊಂದು ಕಡೆ ಟ್ಯಾಕ್ಸ್ ಟೆರರಿಸಂನಿಂದ ಉದ್ಯಮಿಗಳನ್ನು ರಕ್ಷಿಸಿ ಅನ್ನೋ ಕೂಗು ಶುರುವಾಗಿದೆ. There is no tomorrow. Can they guarantee that tomorrow they will be there? Celebrate today. ಸಾವಿರಾರು ಕೋಟಿ ಹಣ ಇದ್ರೂ ನೆಮ್ಮದಿ ಇರಲಿಲ್ಲ. ಐಷಾರಾಮಿ ಜೀವನ ಇದ್ರೂ ಕಣ್ತುಂಬ ನಿದ್ದೆ ಮಾಡಲಿಲ್ಲ. ಕೋಟಿ ಕೋಟಿ ಹಣವನ್ನ ಹಾಸಿಗೆ ಮಾಡಿಕೊಳ್ಳುವಷ್ಟು ಸಿರಿವಂತಿಕೆ ಇದ್ರೂ ಎಲ್ಲವನ್ನ ಬಿಟ್ಟು ಮಣ್ಣಲ್ಲಿ ಮಣ್ಣಾದ್ರೂ ಖ್ಯಾತ ಉದ್ಯಮಿ ಸಿಜೆ ರಾಯ್. ಕಾನ್ಫಿಡೆಂಟ್ ಗ್ರೂಪ್ನ ಒಡೆಯನಿಗೆ ಬಂಧು ಬಳಗ, ಸಂಸ್ಥೆಯ ನೌಕರರು, ಸ್ನೇಹಿತರು ಭಾವಪೂರ್ಣ ವಿದಾಯ ಹೇಳಿದ್ರು. ಸಿಜೆ ರಾಯ್ ಬಯಸಿದಂತೆ ಅವರ ಅಂತ್ಯಕ್ರಿಯೆಯನ್ನ ಅವರ ಇಷ್ಟದ ಜಾಗ ಕಾನ್ಫಿಡೆಂಟ್ ಕಾಸಗ್ರ್ಯಾಂಡ್ ರೆಸಾರ್ಟ್ನ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ನಲ್ಲಿ ನಡೆಸಿದ್ರು. ಅಂತ್ಯಕ್ರಿಯೆಗೂ ಮುನ್ನ ಅಂತಿಮ ದರ್ಶನಕ್ಕೂ ವ್ಯವಸ್ಥೆ ಮಾಡಿದ್ರು. ಅಂತಿಮ ದರ್ಶನಕ್ಕೆ ನಿಂತಿದ್ದ ಎಲ್ಲರಲ್ಲೂ ಮೌನ, ಎಲ್ಲರ ಮುಖದಲ್ಲೂ ಕಣ್ಣೀರಿತ್ತು. ಸಿಜೆ ರಾಯ್ ಇಷ್ಟಪಟ್ಟು ಖರೀದಿಸಿದ್ದ ಕೋಟಿ ಕೋಟಿ ಬೆಲೆಯ ರೋಲ್ಸ್ ರಾಯ್ಸ್ ಕಾರು, BMW ಕಾರು, ಮರ್ಸಿಡೀಸ್ ಸೇರಿದಂತೆ ಎಲ್ಲ ದುಬಾರಿ ಕಾರುಗಳನ್ನೂ ತರಲಾಗಿತ್ತು. ಆದರೆ ಅಂತಿಮ ಮೆರವಣಿಗೆ ಹೊರಟಿದ್ದು ವ್ಯಾನ್ನಲ್ಲಿ. ಸಿಜೆ ರಾಯ್ ಮೃತದೇಹವನ್ನ ಮೊದಲು ಕ್ರೈಸ್ತ ಸಂಪ್ರದಾಯದಂತೆ ಕಲ್ಕೆರೆ ಚರ್ಚ್ಗೆ ತಂದ್ರು. ಚರ್ಚ್ ಒಳಗಿಟ್ಟು ಕ್ರೈಸ್ತ ಸಂಪ್ರದಾಯದಂತೆ ಕುಟುಂಬಸ್ಥರು, ಸ್ನೇಹಿತರು, ಬಂಧು ಬಳಗದವರು ಸ್ತುತಿಗೀತೆ ಹಾಡಿದ್ರು. ಪಾದ್ರಿಗಳು ಬೈಬಲ್ ಪಠಿಸಿದ್ರು. ಕಮಿಟಲ್ ವಿಧಿಯಂತೆ ಪ್ರಾರ್ಥನೆ ಸಲ್ಲಿಸಿದ್ರು. ಆಮೇಲೆ ರಾಯ್ ಬಯಸಿದ ಜಾಗದಲ್ಲೇ ಶವಪೆಟ್ಟಿಗೆಯಲ್ಲಿ ಮೃತದೇಹವನ್ನಿಟ್ಟು ಮಣ್ಣು ಮಾಡಿದ್ರು. ಅಲ್ಲಿಗೆ ಸಿಜೆ ರಾಯ್ ನೆನಪಾಗಿ ಹೋದ್ರು. ಅಪ್ಪನ ಅಂತ್ಯಕ್ರಿಯೆ ಬಳಿಕ ಅಮ್ಮನ ಕೈ ಹಿಡಿದು ತಂಗಿಯನ್ನ ಜೊತೆಯಲ್ಲೇ ಕರ್ಕೊಂಡು ಹೊರಟ್ರು ರಾಯ್ ಪುತ್ರ ರೋಹಿತ್ ರಾಯ್. ಅಮ್ಮ ನಾನಿದ್ದೀನಿ ಅಂತ ಹೇಳ್ತಾ ಕರ್ಕೊಂಡು ಹೋಗ್ತಿದ್ದಾಗ ಆ ತಾಯಿ ಕಣ್ಣಲ್ಲಿ ನೀರು, ಮೌನ ಬಿಟ್ರೆ ಬೇರೇನೂ ಇರಲಿಲ್ಲ. ಇದಿಷ್ಟು ಸಿಜೆ ರಾಯ್ ಅಂತ್ಯಕ್ರಿಯೆ ಕಥೆಯಾದ್ರೆ, ರಾಯ್ ಸಾವಿನ ಬಗ್ಗೆ ಎಸ್ಐಟಿ ಎಲ್ಲವನ್ನು ಹುಡುಕಾಡುತ್ತಿದೆ.
ಇಲ್ಲಿವರೆಗೂ ಸಂಗ್ರಹಿಸಲಾಗಿರುವ ಸಾಕ್ಷ್ಯಗಳ ಆಧಾರದ ಮೇಲೆ ಹಲವರ ವಿಚಾರಣೆಗೂ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಕಾನ್ಫಿಡೆಂಟ್ ಗ್ರೂಪ್ನ ಎಂಡಿ ಸಿಬ್ಬಂದಿ, ಗನ್ಮ್ಯಾನ್, ಪಿಎ, ರಾಯ್ ಆಪ್ತರು ಸೇರಿ 13 ಜನರನ್ನ ವಿಚಾರಣೆ ನಡೆಸಲಾಗಿದೆ. 2 ಐಟಿ ಅಧಿಕಾರಿಗಳನ್ನ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಸಿಜೆ ರಾಯ್ ಸಾವಿನ ದಿನ ಯಾರ್ಯಾರಿಗೆ ಫೋನ್ ಮಾಡಿದ್ರೋ ಅವರನ್ನೂ ವಿಚಾರಣೆ ನಡೆಸಲು ಸಿದ್ಧತೆಗಳಾಗ್ತಿದೆ. ಹೀಗಾಗಿ ಎಸ್ಐಟಿ ತನಿಖೆ ವರದಿ ಬರಲಿ ನೋಡೋಣ ಅಂತ ಕುಟುಂಬದವರು ಮೌನವಾಗಿದ್ದಾರೆ. ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು 30ನೇ ತಾರೀಕು ಬೆಳಗ್ಗೆ 10:40ಕ್ಕೆ ಮಾತಾಡಿದ್ರು. ಸರಿ ನೀನು ಬಾ ಮಾತಾಡಬೇಕು ಅಂದರು ಅಷ್ಟೇ. ಬೆಳಿಗ್ಗೆ 9 ಗಂಟೆಗೆ ಅವರೇ ಫೋನ್ ಮಾಡಿ ಕರೆಕ್ಟಾಗಿ 2:02 ಬಿಡ್ತೀನಿ ನಾವು ಹೋಟ್ಲು. 3 ಗಂಟೆ ಕರೆಕ್ಟಾಗಿ ಆಫೀಸ್ ಹತ್ರ ಬಂದರು ಸರ್. 1/2 ಅವರ್ ಲೇಟ್ ಆಯ್ತು ಅಷ್ಟೇ. 4 ಅವರ್ಸ್ ಒಳಗಡೆ ಸರ್ ಇಲ್ಲ ಸರ್. ರಾಯ್ ಸಾವು ಕೇಂದ್ರದ ಮೇಲೆ ಪೈ ಆಕ್ರೋಶ. ಸಿಜೆ ರಾಯ್ ನಲ್ಲೇ ಉದ್ಯಮಿ ಮೋಹನ್ ದಾಸ್ ಪೈ ಕೇಂದ್ರ ಸರ್ಕಾರದ ಮೇಲೆ ಎಕ್ಸ್ ಖಾತೆಯಲ್ಲಿ ಸಿಟ್ಟು ಹೊರ ಹಾಕಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ, ದಯವಿಟ್ಟು ರಾಯ್ ಸಾವಿನ ಬಗ್ಗೆ ಮುಕ್ತ ಪಾರದರ್ಶಕ ವಿಚಾರಣೆ ನಡೆಸಿ. ತೆರಿಗೆ ಭಯೋತ್ಪಾದನೆಯಿಂದ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥರನ್ನ ಕಳೆದುಕೊಂಡಿದ್ದೇವೆ. ಈಗ ಸಿಜೆ ರಾಯ್ ತೆರಿಗೆ ಅಧಿಕಾರಿಗಳಿಂದ ಹಲವಾರು ಜನರು ಭಯಭೀತರಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್, ದಯವಿಟ್ಟು ತೆರಿಗೆ ಪಾವತಿದಾರರನ್ನ ಈ ರೀತಿಯ ದಾಳಿಗಳಿಂದ ರಕ್ಷಿಸಿ. ಐಟಿ ದಾಳಿ ಪ್ರಕ್ರಿಯೆಗಳೇ ತುಂಬಾ ಕ್ರೂರವಾಗಿದೆ. ತಪ್ಪು ದಾಳಿ ನಡೆಸುವ ಅಧಿಕಾರಿಗಳಿಗೆ ಶಿಕ್ಷೆಯಾಗಿದೆಯಾ? ಖಂಡಿತ ಇಲ್ಲ. ಕಳೆದ 3 ವರ್ಷಗಳಲ್ಲಿ ನೇರ ತೆರಿಗೆಗಳ ಮೂಲಕ ಎಷ್ಟು ಕೋಟಿ ಸಂಗ್ರಹಿಸಿದ್ದೀರಾ? ಐಟಿ ದಾಳಿಯಿಂದ ಸಿಕ್ಕಿದ್ದೆಷ್ಟು? ಎಷ್ಟು ಕೇಸ್ಗಳಿವೆ ಅಂತ ವರದಿ ಬಹಿರಂಗಗೊಳಿಸಿ. ತೆರಿಗೆ ಪಾವತಿದಾರರನ್ನ ರಕ್ಷಿಸಿ. ನಾಗರಿಕ ಹಕ್ಕುಗಳ ಮೇಲಿನ ದಾಳಿ ನಮ್ಮ ದೇಶವನ್ನು ಆಳಲು ಆಗಲ್ಲ. ಐಟಿ ಅಧಿಕಾರಿಗಳ ಕಿರುಕುಳವೇ ಸಿಜೆ ರಾಯ್ ಸಾವಿಗೆ ಕಾರಣ ಅಂತ ಮೋಹನ್ ದಾಸ್ ಪೈ ಆರೋಪಿಸಿದ್ದಾರೆ. ಆದರೆ ಆದಾಯ ತೆರಿಗೆ ವಂಚನೆ ಕೇಸ್ನಲ್ಲಿ ರಾಯ್ ಸಾವಿನ ಕೇಸ್ನಲ್ಲಿ ರಾಜಕಾರಣಿಗಳ ಹೆಸರು ಕೂಡ ಥಳಕು ಹಾಕಿಕೊಳ್ಳುತ್ತಿದೆ. ಹೀಗಾಗಿ ಕೇಂದ್ರ ತನಿಖಾ ಸಂಸ್ಥೆಗಳು ಪ್ರಕರಣದಲ್ಲಿ ಯಾವಾಗ ಬೇಕಿದ್ರೂ ಎಂಟ್ರಿ ಆಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಜಯನಗರ ಜಿಲ್ಲೆಯ ಕೊಟ್ಟೂರಲ್ಲಿ ನಡೆದ ತ್ರಿಬಲ್ ಮರ್ಡರ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ತಂಗಿಯ ಪ್ರೇಮ ಕಥೆ ಜೊತೆಗೆ ಅಪ್ಪನ ಠೇವಣಿ ಹಣಕ್ಕಾಗಿ ಮಗನೇ ಮೂವರನ್ನ ಮರ್ಡರ್ ಮಾಡಿದ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಎಲ್ಲಕ್ಕಿಂತ ಅಚ್ಚರಿ ಅಂದ್ರೆ ಮೂವರನ್ನ ಕೊಲೆ ಮಾಡಿ ಸಾಕ್ಷಿ ನಾಶ ಮಾಡೋಕೆ ದೃಶ್ಯಂ ಸಿನಿಮಾ ನೋಡಿದ್ದು ತನಿಖೆಯಲ್ಲಿ ರಿವೀಲ್ ಆಗಿದೆ. ಇದು ಥ್ರಿಲ್ಲರ್, ಹಾರರ್, ಸಸ್ಪೆನ್ಸ್ ಸಿನಿಮಾಗಳನ್ನು ಮೀರಿಸುವ ಭಯಾನಕ ಕಥೆ. ಹೆತ್ತವರ ಪಾಲಿಗೆ ರಾಕ್ಷಸನಾಗಿ ಕಾಡಿದ ಘೋರಾತಿ ಘೋರ ಘಟನೆ. ಜನ್ಮ ಕೊಟ್ಟ ತಾಯಿ, ಎತ್ತಾಡಿಸಿದ ಅಪ್ಪ, ಒಡ ಹುಟ್ಟಿದ ತಂಗಿಯ ರಕ್ತ ಕುಡಿದ ಭೀಭತ್ಸ ಕೃತ್ಯ. ವಿಜಯನಗರದ ಕೊಟ್ಟೂರಿನಲ್ಲಿ ನಡೆದ ತ್ರಿಬಲ್ ಮರ್ಡರ್ಗೆ ರಾಜ್ಯ ಮಾತ್ರವಲ್ಲ, ಇಡೀ ರಾಷ್ಟ್ರವೇ ಬೆಚ್ಚಿ ಬಿದ್ದಿದೆ. ಇದೇ ಕೇಸ್ಗೆ ಊಹಿಸಲಾಗದ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ತಂಗಿಯಾಗಿದ್ಲು ಗರ್ಭಿಣಿ, ಅಣ್ಣ ಆಗಿದ್ದ ಕ್ರೂರಿ. ಗಿಫ್ಟ್ ಕೊಡ್ತೀನಿ ಅಂದ, ಕತ್ತು ಸೀಳಿ ಅಟ್ಟಹಾಸ. ಅಬ್ಬಬ್ಬ, ಈ ತ್ರಿಬಲ್ ಮರ್ಡರ್ ಮಿಸ್ಟ್ರಿ ಹೇಳಿದ್ರೇನೆ ಒಂದು ಕ್ಷಣ ಮೈ ನಡುಗುತ್ತೆ. ನೋಡೋದಕ್ಕೆ ಅನಕೊಂಡದಂತಿದ್ದಾನಲ್ಲ, ಇವನೇ ನೋಡಿ ಹೆತ್ತವರ ಜೊತೆಗೆ ಒಡ ಹುಟ್ಟಿದವಳ ರಕ್ತ ಹರಿಸಿದ ನರರಾಕ್ಷಸ. ತ್ರಿಬಲ್ ಮರ್ಡರ್ ಮಾಡಿದ ಈತನ ಹೆಸರು ಅಕ್ಷಯ್ ಅಂತ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ವಾಸವಾಗಿದ್ದ. ಅಪ್ಪ ಅಮ್ಮ ಅಂದ್ರೆ ಏನು ಮಹಾ ಅನ್ನೋ ದುರಹಂಕಾರದಲ್ಲೇ ಬದುಕಿದ್ನಂತೆ. ಈ ಮಧ್ಯೆ ಅಕ್ಷಯ್ ತಂಗಿಗೆ ಅದ್ಯಾರ ಜೊತೆ ಪ್ರೀತಿಯಾಗಿತ್ತೋ ಗೊತ್ತಿಲ್ಲ. ಪ್ರೇಮದ ಅಲೆಯಲ್ಲಿ ತೇಲಾಡಿದವಳು ಜಗತ್ತೇ ಮೈಮರೆತಿದ್ಲಂತೆ. ಮದುವೆಗೂ ಮೊದಲೇ ಗರ್ಭಿಣಿಯಾಗಿದ್ಲಂತೆ. ಇದು ಅಕ್ಷಯ್ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ಊರಲ್ಲಿ ಮರ್ಯಾದೆ ತೆಗೆದವಳನ್ನ ಸುಮ್ಮನೆ ಬಿಡಬಾರದು ಅಂತ ರಾಕ್ಷಸನಾಗಿದ್ದ. ಜನವರಿ 26ರಂದು ಮನೆಗೆ ಹೋದವ ಗಿಫ್ಟ್ ಕೊಡ್ತೀನಿ ಅಂತ ಕರೆದು ತಂಗಿಯ ಹತ್ಯೆ ಮಾಡಿದ್ದಾನೆ. ಬಳಿಕ ಅಪ್ಪ ಅಮ್ಮನ ಹೆಣವನ್ನೂ ಉರುಳಿಸಿದ್ದಾನೆ. ಯಾವಾಗ ತಂದೆ ತಾಯಿ ಜೊತೆಗೆ ತಂಗಿಯ ಕಥೆಯನ್ನು ಮುಗಿಸಿದ್ನೋ ಅಲ್ಲೇ ಸಮಾಧಿ ಮಾಡುವುದಕ್ಕೆ ನಿಂತಿದ್ದ. ಮನೆಯ ಹಾಲ್ನಲ್ಲೇ 2 ಅಡಿ ಅಗಲ 4 ಅಡಿ ಆಳ ಗುಂಡಿ ತೋಡಿದ್ದಾನೆ. ಕೈಕಾಲುಗಳನ್ನು ಕತ್ತರಿಸಿ ಹೂತು ಹಾಕಿದ್ದಾನೆ. ಡೆಡ್ಲಿ ಮರ್ಡರ್ ದೃಶ್ಯಂ ಸಿನಿಮಾ ನೋಡಿ ಪ್ಲಾನ್. ಹೆತ್ತವರ ಸಮಾಧಿ ಮಾಡಿ ಮುಗಿಸಿದವ ಸೀದಾ ಬೆಂಗಳೂರಿಗೆ ಬಂದಿದ್ದಾನೆ.
ಮಾವ ವಸಂತ್ನನ್ನ ಭೇಟಿಯಾದವ ತನ್ನೆಲ್ಲಾ ವಿಷಯ ಹೇಳ್ಕೊಂಡಿದ್ದಾನೆ. ಬಳಿಕ ಇಬ್ಬರೂ ದೃಶ್ಯಂ ಸಿನಿಮಾ ನೋಡಿ ತನಿಖೆ ದಿಕ್ಕು ತಪ್ಪಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದಿದ್ದ ಕುಟುಂಬ ನಾಪತ್ತೆಯಾಗಿದೆ ಅನ್ನೋ ರೀತಿ ಕಥೆ ಕಟ್ಟಿದ್ದಾರೆ. ಅದಕ್ಕಾಗಿ ಮೊದಲು ಕೆಲ ಬಸ್ ಟಿಕೆಟ್ಗಳನ್ನ ಸಂಗ್ರಹಿಸಿದ್ದಾರೆ. ಬಳಿಕ ತಂದೆಯ ಮೊಬೈಲ್ನಲ್ಲೇ ಜಯದೇವ ಆಸ್ಪತ್ರೆಯ ಫೋಟೋ ತೆಗೆದಿದ್ದಾರೆ. ಮಿಸ್ ಆದ ಕುಟುಂಬಸ್ಥರೇ ನಮಗೆ ಆಸ್ಪತ್ರೆ ಫೋಟೋ ಕಳಿಸಿದ್ದಾರೆ, ಅಲ್ಲಿಂದಲೇ ಮೂವರು ಕಾಣೆಯಾಗಿದ್ದಾರೆ ಅನ್ನೋ ರೀತಿ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಬಳಿಕ ತಿಲಕ್ ನಗರ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಆದ್ರೆ ಪೊಲೀಸ್ ತನಿಖೆ ವೇಳೆ ಕಕ್ಕಾಬಿಕ್ಕಿಯಾಗಿ ಸಿಕ್ಕಿಬಿದ್ದಿದ್ದಾನೆ. ಈ ಎಲ್ಲ ರಹಸ್ಯಗಳ ಮಧ್ಯೆ ಮತ್ತೊಂದು ಅನುಮಾನ ಹುಟ್ಕೊಂಡಿದೆ. ಕೆಲ ದಿನಗಳ ಹಿಂದೆ ಅಕ್ಷಯ್ ತಂದೆ ಭೀಮರಾಜ್ 1.20 ಕೋಟಿಗೆ ಮನೆಯೊಂದನ್ನ ಮಾರಾಟ ಮಾಡಿದ್ರಂತೆ. ಇದೇ ದುಡ್ಡಿನ ಮೇಲೆ ಅಕ್ಷಯ್ ಕಣ್ಣಿಟ್ಟಿದ್ದ. ಆದ್ರೆ ತಂದೆ ಮಾತ್ರ ಬಿಡಿಗಾಸು ಕೊಟ್ಟಿರಲಿಲ್ಲ. ಮಗಳ ವಿದ್ಯಾಭ್ಯಾಸಕ್ಕೆಂದು ಭೀಮರಾಜ್ 50 ಲಕ್ಷ FD ಮಾಡಿಸಿದ್ರಂತೆ. ಇದೇ ವಿಚಾರಕ್ಕೆ ರಕ್ತ ಹರಿಸಿದ್ದಾನೆ ಅನ್ನೋ ಅನುಮಾನವೂ ಮೂಡಿದೆ. ಒಟ್ಟಾರೆ ಟ್ರಿಬಲ್ ಮರ್ಡರ್ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ತಂಗಿ ಪ್ರಿಯಕರನನ್ನು ಕೊಲೆ ಮಾಡಿರೋ ಅನುಮಾನವಿದೆ. ಸದ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದು ಮತ್ಯಾವ ಸತ್ಯ ಹೊರಬರ್ತಾವೆ ಅನ್ನೋದೇ ಕುತೂಹಲ. ಬಸವರಾಜ್ ಹರನಹಳ್ಳಿ ಜೊತೆ ಗಂಗಾಧರ್ ವಾಗಟ, ನ್ಯೂಸ್ 18 ಬೆಂಗಳೂರು.